ಬಬ್ಬು ಸ್ವಾಮಿಗೆ ಪ್ರಾರ್ಥನೆ ಮಾಡಿ ಚುನಾವಣೆಯಲ್ಲಿ ಎಲ್ಲರೂ ಕೂಡ ನನ್ನನ್ನು ಗೆಲ್ಲಿಸಿಕೊಟ್ರೆ ಈ ಕ್ಷೇತ್ರ ಇರಬಹುದು, ಈ ವಾರ್ಡ್ ಇರಬಹುದು, ಇದರ ಸರ್ವಾಂಗೀಣ ಅಭಿವೃದ್ಧಿಯನ್ನು ಮಾಡ್ತೇನೆ ಎಂಬುದಾಗಿ ದೇವರಲ್ಲಿ ಪ್ರಾರ್ಥನೆ ಮಾಡಿ ನಾಮಿನೇಷನ್ ಹಾಕಿ ನಿಮ್ಮೆಲ್ಲರ ಸಹಕಾರದಿಂದ ಮಂಗಳೂರು ಮಹಾನಗರ ಪಾಲಿಕೆಯ 3ನೇ ಅವಧಿಗೆ ಸದಸ್ಯರನ್ನಾಗಿ ನೀವೆಲ್ಲರೂ ಕೂಡ ನನ್ನನ್ನು ಆಯ್ಕೆ ಮಾಡಿದ್ದೀರಾ. ಅದರ ನಂತರ ನಮ್ಮಲ್ಲಿರತಕ್ಕಂತ ಯಾವೆಲ್ಲ ಧಾರ್ಮಿಕ ಕ್ಷೇತ್ರ ಇದೆ ಅದಕ್ಕೆಲ್ಲ ನನ್ನಿಂದ ಆಗುವಷ್ಟು, ಅದು ಮಂಗಳೂರು ಮಹಾನಗರ ಪಾಲಿಕೆ ಇರಬಹುದು, ಹಾಗೆ ಊರಿನವರ ಸಹಕಾರದಿಂದ ಎಲ್ಲವನ್ನು ಕೂಡ ಅಭಿವೃದ್ಧಿಗೊಳಿಸುವಂತಹ ಆ ಒಂದು ಪುಣ್ಯ ನನ್ನ ಬಾಳಿಗೆ, ನನ್ನ ಜೀವನಕ್ಕೆ ಸಿಕ್ಕಿರುವಂತದ್ದು, ಅದು ನನ್ನ ಬಹಳ ಸಾರ್ಥಕ್ಯದ ಬದುಕು ಅಂತ ನಾನು ಅಂದ್ಕೊಂಡಿದ್ದೇನೆ. 5 ವರ್ಷದ ಅವಧಿಯಲ್ಲಿ ಬಹಳಷ್ಟು ಬೇಡಿಕೆ ಇತ್ತು. ವಿಶೇಷವಾಗಿ ನಮ್ಮ ಗುರಿಕಾರರು ಹೇಳಿದ್ರು, ನಮ್ಮ ದೈವಸ್ಥಾನಕ್ಕೆ ದ್ವಾರ ಆಗ್ಬೇಕೆಂಬುದಾಗಿ. ಮಂಗಳೂರು ಮಹಾನಗರ ಪಾಲಿಕೆಯ ಮುಖಾಂತರ ದ್ವಾರ ನಿರ್ಮಾಣ ಕೊಡ್ಲಿಕ್ಕೆ ಕಾನೂನಲ್ಲಿ ಅವಕಾಶ ಇಲ್ಲ. ಹಾಗಾಗಿ ನನ್ನ ಸ್ವಂತ ನೆಲೆಯಲ್ಲಿ ನಾನು ನಿರ್ಮಾಣ ಮಾಡಿ ಕೊಡ್ತೇನೆ ಎಂಬುದಾಗಿ, ಇದು ನಂದಲ್ಲ, ಆ ದೈವರಾಜ ಬಬ್ಬು ಸ್ವಾಮಿ ಕೊಟ್ಟಿರತಕ್ಕಂತಹ ಅನುಗ್ರಹ ಅಂತ ಅಂದ್ಕೊಂಡಿದ್ದೇನೆ. ಇದು ನಾನು ನನ್ನದು ನನ್ನಿಂದ ಆದದ್ದು ಯಾವುದೂ ಇಲ್ಲ. ನಾವೆಲ್ಲರೂ ಕೂಡ ಈ ಒಂದು ಪ್ರಪಂಚದಲ್ಲಿ ನಾವೆಲ್ಲರೂ ಕೂಡ ಶೂನ್ಯ. ಹಾಗಾಗಿ ಏನೇ ಕೆಲಸ ಮಾಡಿದ್ರು ಕೂಡ ಅದರ ಹಿಂದೆ ದೈವ ಮತ್ತೆ ದೇವರ ಅನುಗ್ರಹ ಇದ್ದೇ ಇರ್ತದೆ. ಈ ನಿಟ್ಟಿನಲ್ಲಿ ಪ್ರಾಮಾಣಿಕತೆಯಿಂದ ಸರ್ವರ ಒಂದು ಸೇವೆ ಮಾಡಬೇಕೆಂಬಂತಹ ಹಿತದೃಷ್ಟಿಯಲ್ಲಿ ಈ ವಾರ್ಡ್ ಅಲ್ಲಿ ನಿಮ್ಮೆಲ್ಲರ ಸಹಕಾರದಿಂದ ಗೆದ್ದು ಬಂದೆ. ಹಾಗಾಗಿ ಬಹಳ ಸಂತೋಷದ ಕ್ಷಣ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ನಾನು ಈ ವಾರ್ಡ್ ಅಲ್ಲಿ ಕಾರ್ಪೊರೇಟರ್ ಆದ ನಂತರ ಮೊದಲಿಗೆ ನನಗೆ ಸಿಕ್ಕಿರುವಂತದ್ದು ಭಜನಾ ಮಂದಿರದ ಆ ಒಂದು ಪುಣ್ಯದ ಕಾರ್ಯ. ಅದು ಕೂಡ ಜೀರ್ಣೋದ್ಧಾರ ಆಗಿ ಬ್ರಹ್ಮಕಲಶೋತ್ಸವ ಆಗುವಂತಹ ಒಂದು ಸೌಭಾಗ್ಯ. ವಿಶೇಷವಾಗಿ ಈ ಸಂದರ್ಭದಲ್ಲಿ ದೇವಪ್ಪ ಕುದ್ರೋಳಿ ಅವರನ್ನು ನಾನು ನೆನಪು ಮಾಡಲೇಬೇಕು. ಒಬ್ಬ ಸಾರ್ಥಕ್ಯದ ಬದುಕನ್ನು, ಒಬ್ಬ ಸಾಮಾನ್ಯ ಎಲ್ರೊಟ್ಟಿಗೆ ಒಂದು ಬೆರೆಯುವಂತಹ, ಎಲ್ರಿಗೂ ಕೂಡ ಸಹಕಾರ ಕೊಟ್ಟಿರತಕ್ಕಂತಹ ದೇವಪ್ಪ ಕುದ್ರೋಳಿ ಅವರು ನಿರ್ಮಾಣ ಪ್ರಾರಂಭ ಮಾಡಿರತಕ್ಕಂತಹ ಆ ಭಜನಾ ಮಂದಿರದ ಆ ಬ್ರಹ್ಮಕಲಶೋತ್ಸವದಲ್ಲಿ ಪಾಲ್ಗೊಳ್ಳುವಂತಹ ಒಂದು ಅವಕಾಶ ಎಲ್ಲರೂ ಕೂಡ ಕೆಲಸ ಮಾಡಿದ್ದಾರೆ. ಕಿರಣ್ ರವರು ಇರ್ಬೋದು, ಯಶವಂತರು ಇರ್ಬೋದು, ಹೇಮಾನಂದರು ಇರ್ಬೋದು, ಎಲ್ಲರೂ ಕೂಡ ಆ ಒಂದು ಭಜನಾ ಮಂದಿರದಲ್ಲಿ ಕೆಲಸ ಮಾಡಿದ್ದಾರೆ. ಅದರ ನಂತರ ನನಗೆ ಸಿಕ್ಕಿರುವಂತದ್ದು ಪುಲಂದಾಯ ದೇವಸ್ಥಾನ. ಪುಲಂದಾಯ ದೇವಸ್ಥಾನದ್ದು ಕೂಡ ಬಹಳಷ್ಟು 12 ವರ್ಷದಿಂದ ಆ ದೇವಸ್ಥಾನ ಜೀರ್ಣೋದ್ಧಾರ ಆಗದೆ ಆ ಒಂದು ಜೀರ್ಣೋದ್ಧಾರದ ಕಾರ್ಯ ಆಗಿತ್ತು. ಹಾಗಾಗಿ ಅದರಲ್ಲಿ ಕೂಡ ಪಾಲ್ಗೊಳ್ಳುವಂತ ಅವಕಾಶ. ಅದರ ಜೊತೆಗೆ ನಮ್ಮ ಬಲಿಪತೋಟದ ದೈವರಾಜ ಬಬ್ಬು ಕ್ಷೇತ್ರದ ಅಲ್ಲಿ ಕೂಡ ಒಂದು ದ್ವಾರವನ್ನು ನಿರ್ಮಾಣ ಆಗಿರ್ಬೋದು. ಅಲ್ಲಿ ಇರತಕ್ಕಂತ ಜನರಿಗೆ ಅಲ್ಲಿ ಸಣ್ಣ ಪುಟ್ಟ ಕೆಲಸ, ನಾನು ಏನು ಮಾಡಲಿಲ್ಲ, ಸಣ್ಣ ಸಣ್ಣ ಕೆಲಸವನ್ನು ಮಾಡಿ ನೆರೆ ಬರುವಂತಹ ಸಂದರ್ಭದಲ್ಲಿ ಅವರಿಗೆ ಅನುಕೂಲ ಆಗುವಂತಹ ನಿಟ್ಟಿನಲ್ಲಿ ಸಹಕಾರವನ್ನು ಮಾಡಿದ್ದೇನೆ. ಹಾಗಾಗಿ ಇದು ಯಾವುದು ಕೂಡ ನಾನು ಮಾಡಿದ್ದಲ್ಲ, ಎಲ್ಲವೂ ಕೂಡ ಆ ದೈವರಾಜ ಬಬ್ಬು ಸ್ವಾಮಿಯ ಅನುಗ್ರಹದಿಂದ ಆಗಿರುವಂತದ್ದು ಎಂಬುದಾಗಿ ಈ ಸಂದರ್ಭದಲ್ಲಿ ಹೇಳುತ್ತಾ, ನಾವೆಲ್ಲರೂ ಕೂಡ ನಮ್ಮ ಜೀವನದಲ್ಲಿ ಈಗಾಗಲೇ ಹೇಳಿದ ಹಾಗೆ ನದಿಯ ನೀರು ಯಾವತ್ತೂ ಕೂಡ ನದಿ ಕುಡಿಯುವುದಿಲ್ಲ. ಅದರ ಹಾಗೇನೆ ಒಂದು ಮರ ಹಣ್ಣು ಕೊಡ್ತದೆ, ಅದು ಆ ಮರ ಆ ಒಂದು ಹಣ್ಣನ್ನು ತಿನ್ನುವುದಿಲ್ಲ. ಹಾಗೇನೆ ನಮ್ಮ ಜೀವನವು ಕೂಡ ಬಡವರ ಸೇವೆ ಮಾಡುವಂತ, ಬಡವರ ಏಳಿಗೆಗೋಸ್ಕರ ನಾವೆಲ್ಲರೂ ಕೂಡ ಮೀಸಲಾಗಿ ಇಡುವುದರ ಜೊತೆಗೆ ಈ ಒಂದು ಪುರಾತನವಾಗಿರತಕ್ಕಂತಹ ದೇವಸ್ಥಾನದ ಜೀರ್ಣೋದ್ಧಾರ ಆಗಿರ್ಬೋದು, ಆ ದೈವದ ಸೇವೆ ಮಾಡುವಂತಹ ಯೋಗ ಭಾಗ್ಯ ನಮ್ಮೆಲ್ಲರ ಜೀವನದಲ್ಲಿ ನಮ್ಗೆ ಸಿಗ್ಲಿ ಎಂಬುದಾಗಿ ಆ ದೇವರಾಜ ಬಬ್ಬು ಸ್ವಾಮಿಯಲ್ಲಿ ಮತ್ತೊಮ್ಮೆ ಪ್ರಾರ್ಥಿಸುತ್ತಾ, ಈ ಕಾರ್ಯಕ್ರಮದಲ್ಲಿ ಲೋಕನಾಥ್ ಶೆಟ್ಟಿ ಇದ್ದಾರೆ, ನಮ್ಮ ಜಾನಕಿ ಅಕ್ಕ ಇದ್ದಾರೆ, ಹಾಗೇನೆ ಎಲ್ಲರೂ ಕೂಡ ನಮ್ಮ ಶಿವಪ್ಪ ನಂತೂರ್ರವರು ನನ್ನ ಮಾರ್ಗದರ್ಶಕರು. ಯಾವತ್ತೂ ಕೂಡ ಶಿವಪ್ಪನ ನಂತರ ಎಲ್ಲವೂ ಕೂಡ ಏನೇ
ಒಳ್ಳೆಯ ಕೆಲಸ ಇದ್ರು ಕೂಡ ಶಿವಪ್ಪನನ್ನ ಹತ್ರ ಕೇಳ್ತಾ ಇರ್ತೇನೆ. ಹಾಗಾಗಿ ಶಿವಪ್ಪನನ್ನ ಮಾರ್ಗದರ್ಶನದ ಜೊತೆಗೆ ಎಲ್ಲರ ಸಹಕಾರದಿಂದ ಇವತ್ತು ಈ ಬಲಿಪತೋಟದ ಪುಣ್ಯ ಕ್ಷೇತ್ರವಾಗಿರತಕ್ಕಂತಹ ದೇವರಾಜ ಬಬ್ಬು ಸ್ವಾಮಿಯ ಈ ಒಂದು ಮಹಾದ್ವಾರ ಇವತ್ತು ಉದ್ಘಾಟನೆ ಆಗಿದೆ. ಈ ಉದ್ಘಾಟನೆಯ ಈ ಒಂದು ಸಂದರ್ಭದಲ್ಲಿ ಏನೇ ನಮ್ಮಲ್ಲಿ ತಪ್ಪಾಗಿದ್ರು ಕೂಡ ಅದನ್ನು ಕ್ಷಮೆ ಕೊಟ್ಟು ಎಲ್ಲರಿಗೂ ಕೂಡ ಸುಖ ಶಾಂತಿ ನೆಮ್ಮದಿಯನ್ನು ಕೊಟ್ಟು ಆರೋಗ್ಯವನ್ನು ಕೊಟ್ಟು ಇನ್ನಷ್ಟು ದೈವದ ಸೇವೆ ಮಾಡುವಂತ ಯೋಗ ಭಾಗ್ಯ ಎಲ್ಲರಿಗೂ ಕೂಡ ಆ ದೇವರಾಜ ಬಬ್ಬು ಸ್ವಾಮಿ ಒದಗಿಸಲಿ ಎಂಬುದಾಗಿ ಆ ಬಬ್ಬು ಸ್ವಾಮಿಯಲ್ಲಿ ಪ್ರಾರ್ಥನೆ ಮಾಡುತ್ತಾ ಮತ್ತೊಮ್ಮೆ ಈ ಕಾರ್ಯಕ್ಕೆ ಶುಭವನ್ನು ಹಾರೈಸುತ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಬಬ್ಬು ಸ್ವಾಮಿ.